ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಭಾವಿಸುವಂಥ ಹೃದಯ ನಂದು. ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ಒಂದು ಕಮೆಂಟ್ ಮಾಡ್ತೀರಾ, ಸರ್ ಮುಂದಿನ ಸಂಚಿಕೆಯಲ್ಲಿ ಈ ರೀತಿಯ ಟಾಪಿಕ್ ಬಗ್ಗೆ ಮಾಡಿ, ಜೀವನ ಅಂದ್ರೇನು, ಸಕ್ಸಸ್ ಅಂದ್ರೇನು, ನನ್ನವರಂದರೆ ಯಾರು, ಭಾವನೆಗಳಂದ್ರೇನು, ಈ ಥರದ ಟಾಪಿಕ್ಗಳ ಬಗ್ಗೆ ಮಾತಾಡಿ ಅಂತೀರ. ನನಗೆ ಖುಷಿ ಆಗುತ್ತೆ, ಯಾಕಂದರೆ ನನ್ನ ಮಾತುಗಳನ್ನು ಕೇಳಲಿಕ್ಕೆ ಒಂದಿಷ್ಟು ಜನರು ಉತ್ಸುಕರಾಗಿದ್ದಾರಲ್ಲ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಮೊದಲಿಗೆ ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮೊನ್ನೆ ಒಂದು ಕಾರ್ಯಕ್ರಮದ ಮೇಲೆ ನಾನು ಹೊರಗಡೆ ಹೋಗಿದ್ದೆ. ಒಬ್ಬರ ಬರ್ತಡೇ, ತಮ್ಮ ಮಗನ ಬರ್ತಡೇ. ಆ ಕಾರ್ಯಕ್ರಮಕ್ಕೆ ಹೋಗ್ದಿದ್ದೆ. ಆ ಕಾರ್ಯಕ್ರಮಕ್ಕೆ ಹೋದಾಗ ಎಷ್ಟು ಸರಿ ಅನಿಸು ನನಗೆ ಗೊತ್ತಿಲ್ಲ. ನಾನು ಇದ್ರ ಬಗ್ಗೆ ಮಾತಾಡೋದು ನನಗೆ ಯಾಕೋ ಸರಿ ಅನಿಸಿಲ್ಲ. ಆ ಕಾರಣದಿಂದ ಈ ಮಾತನಾಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಹೋದಾಗ ತಮ್ಮ ಮಗನ ಕೇಕನ್ನು ಕತ್ತರಿಸುವಾಗ ನಾನು ಕೇಳಿದೆ, ಹಿರಿಯರು ಯಾರಿಲ್ವ ಅಂತ. ಆವಾಗ ಅವ್ರು ಹೇಳಿದರು ಬರ್ತಾರೆ ಅಂತ ಹೇಳಿದರು. ಕಾರ್ಯಕ್ರಮ ಆಗಿ ಒಂದು 20 ನಿಮಿಷ ಆದರೂ ಕೂಡ, ಕೇಕ್ ಕಟ್ಟಿಂಗ್ ಆಗಿ 20 ನಿಮಿಷ ಆದರೂ ಕೂಡ ಅವ್ರು ಕಾಣಿಸ್ತಿಲ್ಲ. ಅರ್ಧ ಗಂಟೆಯ ಬಳಿಕ ಒಂದು ಅಜ್ಜ ಅಜ್ಜಿ ಬರ್ತಿದ್ರು. ನಾನು ಕೇಳಿದೆ ಇದು ಯಾರು ಅಂತ. ಅದಕ್ಕೆ ಅವ್ರು ಹೇಳಿದರು ನನ್ನ ಅಪ್ಪ ಅಮ್ಮ. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಆಗಿದ್ರೆ ಕಾರ್ಯಕ್ರಮದ ಜೊತೆಲಿರ್ಬೇಕಿತ್ತಲ್ಲ, ಕಾರ್ಯಕ್ರಮ ಕೇಕ್ ಕಟ್ಟಿಂಗ್ ಆದಮೇಲೆ ಈಗ ಬರ್ತಿದ್ದಾರಲ್ಲ ಅಂತ ಕೇಳಿದಾಗ ಅವರು ಒಂದು ಮಾತಾಡಿದರು, ನಾವು ಹೊರಗಡೆ ಇರೋದು, ಈ ಮನೇಲಿ ಯಾರೂ ಇರಲ್ಲ ನಾವು. ಹಾಗಾಗಿ ನಮ್ಮ ತಂದೆ ತಾಯಿನ ನೋಡ್ಕೊಳ್ಳಿಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ದೊಡ್ಡ ದೊಡ್ಡ ವರ್ಕಲ್ಲಿದ್ದೀವಿ, ಹೆಂಡತಿಗೂ ಕೂಡ ಅವಳದೇ ಆದ ವರ್ಕ್ ಇದೆ. ಹಾಗಾಗಿ ಇಲ್ಲೇ ಒಂದು ಹತ್ತಿರದಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಹಾಕಿದೆ ಅಂದಾಗ ನನ್ನ ಮನಸ್ಸು, ಆ ಭಾವನೆಗಳನ್ನು ನಾನು ಹೇಳೋಕ್ಕಾಗಲ್ಲ, ಅಷ್ಟು ಬೇಜಾರಾಯಿತು. ಎಂಥ ಮಕ್ಕಳಪ್ಪ ಅನಿಸ್ಬಿಡ್ತು. ಹೆತ್ತು ಹೊತ್ತು ಜನ್ಮ ನೀಡಿದಂಥ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರಲ್ಲ, ಇಂಥ ಕಟಕರು ಯಾರಿದ್ದಾರೆ ಸ್ವಾಮಿ? ನಮಗೆಲ್ಲ ಬೇಕು, ಹಣ ಬೇಕು, ಆಸ್ತಿ ಬೇಕು, ಅಪ್ಪ ಮಾಡಿದಂಥ ಹಣ ಬೇಕು, ಅಮ್ಮ ಮಾಡಿದಂಥ ಹಣ ಬೇಕು, ಆಸ್ತಿ ಬೇಕು, ಎಲ್ಲ ಬೇಕು. ಆದರೆ ತಂದೆ ತಾಯಿಗಳು ಬೇಡ. ಇವ್ರುಗಳ ಯೋಗ್ಯತೆಗೆ ನೀವೆಷ್ಟು ದೊಡ್ಡ ಪದವಿ ಪಡ್ಕೊಂಡಿದ್ರೆ ಏನು ಪ್ರಯೋಜನ ಸ್ವಾಮಿ? ಏನು ಪ್ರಯೋಜನ? ತಂದೆ ತಾಯಿಯ ವ್ಯಾಲ್ಯೂ ಗೊತ್ತಿಲ್ಲದವರು, ತಂದೆ ತಾಯಿಗೆ ಪ್ರೀತಿ ತೋರಿಸ್ದಿರೋರು ಎಷ್ಟು ಕೋಟಿಗೆ ಬಾಳಿದ್ರೆ ಏನು ಬಂತು? ಇರೋದು ಒಂದೇ ಜನ್ಮ ಬಂಧುಗಳೇ, ಇರೋದು ಒಂದೇ ಜನ್ಮ. ತಂದೆ ತಾಯಿ ಪ್ರೀತಿಯನ್ನು ನಾವು ಗಳಿಸ್ಕೊಳ್ಬೇಕು. ತಂದೆ ತಾಯಿ ಪ್ರೀತಿಗೆ ನಾವು ಮೌಲ್ಯ ಕೊಡಬೇಕು ಅಂತ ಹೆತ್ತು ಹೊತ್ತು ಸಾಕಿದಂಥ ತಂದೆನ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತೀರಲ್ರಯ್ಯ. ಇದ್ರ ಬಗ್ಗೆ ಏನು ಹೇಳೋಕೆ ಸಾಧ್ಯ? ಗೊತ್ತಿಲ್ಲ. ಅದೊಂಥರ ಪ್ಯಾಷನ್ ಆಗಿಬಿಟ್ಟಿದೆ ಈಗ. ಪಾಪ ನಾನು ಎಷ್ಟೋ ಬಾರಿ ಅಂದ್ಕೊಳ್ತೀನಿ, ಈ ವೃದ್ಧಾಶ್ರಮಗಳನ್ನು ನಡೆಸ್ತಾರಲ್ಲ ಅವರಿಗೊಂದು ಹ್ಯಾಟ್ಸ್ ಆಫ್. ಯಾಕಂದರೆ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದವ್ರನ್ನ ಇವರೇ ತಮ್ಮ ಸ್ವಂತ ತಂದೆ ತಾಯಿ ಅಂತ ಭಾವಿಸಿ, ನೋಡಿ, ಇವರೇ ಸ್ವಂತ ತಂದೆ ತಾಯಿ ಅಂತ ಭಾವಿಸಿ ಅವರುಗಳಿಗೊಂದು ಆಶ್ರಯ ನೀಡ್ತಾರಲ್ಲ, ಇದಕ್ಕಿಂತ ಪುಣ್ಯದ ಕೆಲಸ ಯಾವ್ದು ಬೇಕು? ನಮ್ಮ ಪ್ರಪಂಚ ಎಷ್ಟೇ ಮುಂದುವರಿಲಿ ಬಂಧುಗಳೇ, ನಮ್ಮ ಪ್ರಪಂಚ ಎಷ್ಟೇ ಆಧುನಿಕತೆ ಆಗಲಿ, ಇಂಥದ್ದೆಲ್ಲ ಯಾವತ್ತು ಕಡಿವಾಣ ಹಾಕ್ತಾರೆ, ಇಂಥದ್ದು ಯಾವತ್ತು ನಿಲ್ಲುತ್ತೆ, ಆಗ ಒಪ್ಕೊಳ್ಬೋದು ಮಾನವರಾಗಿದ್ದೀವಿ ಅಂತ, ಮನುಷ್ಯತ್ವವನ್ನು ಬೆಳೆಸ್ಕೊಂಡಿದ್ದೀವಿ ಅಂತ. ಗೊತ್ತಿಲ್ಲ. ತಂದೆ ತಾಯಿಗೆ ಮೌಲ್ಯ ಕೊಡಿ, ತಂದೆ ತಾಯಿ ಪ್ರೀತಿಯನ್ನು ಅಷ್ಟೇ ಇದ್ದಾಗ ಉಳಿಸ್ಕೊಳ್ಳಿ ಬಂಧುಗಳೇ. ಹೋದಾಗ ಕರೆದ್ರೆ ಯಾರೂ ಬರಲ್ಲ. ಇದ್ದಾಗ ನಮ್ಮ ಅಕ್ಕಪಕ್ಕದಲ್ಲಿ ಬರ್ಬೋದೇನೋ ಅಮ್ಮ. ಹೋದ್ಮೇಲೆ ನಾನು ಹೀಗೆ ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡೋ ಬದಲು ಇದ್ದಷ್ಟು ದಿನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.